नमः तृतीयात्मने नमः समस्तोपचार पूजा समर्पयामि सर्वमंगलप्राप्त्यर्थे मंगलनीराजनं करिष्ये सोमो वा एतस्य राज्यमाधत्ते यो राजा सम्राज्यो वा सोमेन जुर्वे देवसुवा मेधानि हविगुंसि भवन्ति एतावन्तो वै देवानागं सभाः तदेवास्मै सभान् प्रयच्छन्ति त एनं पुनस्तुवन्ते राज्याय देवसो राजा भवति पर्याप्य अनन्तराजाति सर्वस्तोमोति प्राप्यमुत्तममहत्त्वमति सर्वस्याप्ति सर्वस्यदिष्टि सर्वमेव जयाप्नोति सर्वं जयति भोग्वे भक्ष्वाने भक्ष्वजाग्राने ತೆಗಿಬೇಕು ಸ್ವಲ್ಪ ಮಣ್ಣು ತೆಗಿಬೇಕು ಫಸ್ಟ್ ಕೊಡೋದಷ್ಟೇ ಅಯ್ಯೋ ಮಣ್ಣು ಬರಬೇಕು ಆಚೆ ಸ್ವಾಮಿ ಎಲ್ಲ ಚೌರ ಅಷ್ಟೇ ವಿಕಾಸ್ ಇದಕ್ಕೆ ಬಿಸಿ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಆಪ್ರೇಷನ್ ಥಿಯೇಟರು ಇರಬೇಕು. ಮತ್ತು ತುಂಬ ವರ್ಷದ ಹಳೆ ಕಟ್ಟಡ ಇದು, 100 ಇಯರ್ಸ್ ಓಲ್ಡ್ ಸ್ಟ್ರಕ್ಚರ್ಸ್ ಇದೆ, 100 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ಗೆ. ಮತ್ತು ಯಾರಾದರೂ ಬಂದಾಗ ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಯೂಸ್ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಪದೇ ಪದೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ. ಭಾಳ ವರ್ಷಗಳ ಕಾಲ ಆ ಪ್ರಪೋಸಲ್ನ ಕನ್ಸಿಡರ್ ಮಾಡಲ್ಲ. ಅದಾದಮೇಲೆ ನಾನು CM ನನಗೇನು ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು 5 ಕೋಟಿ ಅನುದಾನ ಇಡೋಣ ಅಂತ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈಗ ಅದು 2 OT ಬ್ಲಾಕ್ ಇರುತ್ತೆ ಇದರಲ್ಲಿ, ಮತ್ತು ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ ಇದರಲ್ಲಿ, 10 ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಏನೇನು ICU ಥರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನು ಅಬ್ಸರ್ವೇಷನ್ಸ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ನ ನೆಕ್ಸ್ಟ್ 20 ಇಯರ್ಸ್ 25 ಇಯರ್ಸ್ಗೆ ಅದು ಯೂಸ್ ಆಗೋ ಥರ ಏನೇನು ಇವರು ರಿಕ್ವೈರ್ಮೆಂಟ್ಸ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದು ಕಡೆ, ತಾಯಿ ಒಂದು ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನೋ ನನಗೆ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ರು ಕಳೆದ 5 ಇಯರ್ಸಿಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈಗ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು, ಈಗ 3 crores-ಅಲ್ಲಿ ಅವರು 3 crores-ಅಲ್ಲಿ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನ 2 ಆಪ್ರೇಷನ್ OT 2 ಇದೆ. ಅಲ್ಲಿ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಅದಾದಮೇಲೆ ಆ್ಯಂಬುಲೆನ್ಸ್ ಬಂದು ಹೋಗೋದಕ್ಕೆ ಈ ಕಡೆನೇ ಎಂಟ್ರಿ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ, 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿ. ಸೊ ಇವೆಲ್ಲನೂ ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 ಡೇಸಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಾರೆ. ಇಡೀ KGF-ಅಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂಥ ಜಾಗ. ಯಾವತ್ತಾದರೂ ಅವ್ರಿಗೆ ಲೇಬರ್ ಪೇನ್ಸ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ ತಾಯಿ ಮತ್ತು ಮಕ್ಕಳ ಸುರಕ್ಷತೆಯಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆರಿಗೆ ಮಾಡಿಸುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಪ್ರೈವೇಟ್ ನರ್ಸಿಂಗ್ ರೂಮ್ಸ್ನ ಡಿಪೆಂಡ್. ಇಲ್ಲಿ ಫಾಲೋ ಅಪ್ಗೆ ಬರ್ತಾರೆ ಡಾಕ್ಟರ್ಸ್ ಹತ್ರ. ನಾರ್ಮಲ್ ಡೆಲಿವರಿ ಆದರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತಂದ್ಬಿಟ್ಟು ನನ್ನ ಕನಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನೋವಂಥದ್ದು ಜಾಸ್ತಿ ಇಚ್ಛೆ ಇತ್ತು. ಭಾಳ ನಿಧಾನ ಆಗ್ತಾ ಬಂದಿದ್ದಕ್ಕೆ ಇದು ನನ್ನ ಕನಸನಾಗಿತ್ತು. ಒಂದು ತಾಯಿಯಾಗಿ ಎಲ್ಲಿ ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ನನಗೆ ಇದು ಭಾಳ ಮುಖ್ಯ ಆಗಿದೆ. ಇಷ್ಟೊಂದು ಪ್ರಾಜೆಕ್ಟ್ಸಲ್ಲಿ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ. KGF-ಅಲ್ಲಿರೋ ಒಂದು ತಾಯಿಗೆ ಮಗುವಿಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಾವು ಮೊದಲನೇ ಹೆಜ್ಜೆ ಇಡಬೇಕು ಹೆಲ್ತ್ ವೈಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಅಂತಂದರೆ ಇದು ಮೇನ್ ಇಂಪಾರ್ಟೆಂಟ್. ಇದರ ಅವಶ್ಯಕತೆ ಇತ್ತು. ಭಾಳ ಜಾಗ ಇದೆ, ನಾವು ಈ ಜಾಗ ಯುಟಿಲೈಸ್ ಮಾಡ್ಕೋಬೇಕು. ಓಲ್ಡ್ ಸ್ಟ್ರಕ್ಚರ್ಸ್ ಏನೇನಿದೆ ಅದನ್ನು ರಿನೋವೇಷನ್ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ಸ್ನ ಮತ್ತೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. ಇದು 1000 ಸ್ಕ್ವೇರ್ ಮೀಟರ್ಸ್ ಈ ಜಾಗ ಕನ್ಸ್ಟ್ರಕ್ಷನ್ ಆಗೋದು 1000 ಸ್ಕ್ವೇರ್ ಮೀಟರ್ಸ್. ಆಲ್ರೆಡಿ 3500 ಸ್ಕ್ವೇರ್ ಮೀಟರ್ಸ್ ಇದೆ. ಬಟ್ ಅದು 100 ಇಯರ್ಸ್ ಓಲ್ಡ್ ಇರೋದ್ರಿಂದ ಮುಂದೆ ನಾನು ಸರ್ಕಾರಕ್ಕೆ ಈಗ ಇದು 100 ಬೆಡೆಡ್ ಇದೆ, ಮುಂದೆ ನಾನು 150 ಬೆಡೆಡ್ ಬೇಕು ಅಂತ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ಮಿನಿಸ್ಟ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಇವರೊಂದು 3 ಮಂತ್ಸಲ್ಲಿ ಅದು ಪೂಜೆಗೆ ಇನಾಗ್ರೇಷನ್ಗೆ ಮಿನಿಸ್ಟ್ರನ್ನ ಕರ್ಕೊಂಬರೋವಾಗ ನನ್ನ ಮೊದಲನೇ ಒತ್ತಾಯ ಆಗಿರುತ್ತೆ. MCHನ ಅಪ್ಗ್ರೇಡ್ ಮಾಡಿ
ಮತ್ತು ಜನರಲ್ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಿ ಸೊ ದಟ್ ನಮ್ದು ಈಗ ಆಲ್ರೆಡಿ 280 ಬೆಡೆಡ್ ಇದ್ದೀವಿ. ಇನ್ನು ಅಪ್ಗ್ರೇಡ್ ಅಂದರೆ ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ನಮಗೆ ಬರುತ್ತೆ. ಅಪ್ಗ್ರೇಡ್ ಅಂದರೆ ಟೆಕ್ನಾಲಜೀಸ್ ಅಲ್ಲ, ಡಿಸ್ಟ್ರಿಕ್ಗೆ ಏನು ಸ್ಟಾಫ್ ಇರ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರುತ್ತೆ, ಅವೆಲ್ಲನೂ ಅಪ್ಗ್ರೇಡ್ ಆಗುತ್ತೆ. ಬಿಲ್ಡಿಂಗ್ ಒಂದೇ ಅಪ್ಗ್ರೇಡ್ ಆಗಲ್ಲ. ಸೊ ಅದು ಇವತ್ತು ಆಲ್ರೆಡಿ ನಮಗೆ 280 ಬೆಡೆಡ್, ಅಂದರೆ ಇಲ್ಲಿ 100 ಬೆಡ್ ಮತ್ತು 150 ಬೆಡ್ ಜನರಲ್ ಹಾಸ್ಪಿಟಲು, ಇಡೀ ಹಾಸ್ಪಿಟ್ಲಿಂದ 30 ಇರೋದ್ರಿಂದ 280 ಬೆಡೆಡಲ್ಲಿ ನಾವಿದ್ದೀವಿ. ಇನ್ನೊಂದು ಇದನ್ನು ಅಪ್ಗ್ರೇಡ್ ಮಾಡಿದ್ರೆ ನಮಗೆ ಡಿಸ್ಟಿಕ್ ಲೆವೆಲ್ದು ಎಲ್ಲ ಸ್ಟೇಟಸ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಆ ಒಂದು ಕನ್ಸರ್ನನ್ನು ನಾವು ಇದನ್ನು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. 5 ತಿಂಗಳಲ್ಲಿ ಇವ್ರು ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಈಗ ನಾನು ಡಿಸೆಂಬರ್ ಒಳಗಡೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಮಿನಿಸ್ಟರ್ನ ಇನಾಗ್ರೇಟ್ ಮಾಡೋಕ್ಕೆ ಕರ್ಕೊಂಡು ಬಂದಾಗ ಅದು ಮೊದಲನೇ ಆದ್ಯತೆ ಆಗಿರುತ್ತೆ. KGF ಹಾಸ್ಪಿಟಲ್ನ ಇಲ್ಲಿನ ಜನಕ್ಕೋಸ್ಕರ ಎಷ್ಟು ಫ್ರೆಂಡ್ಲಿ ಆಗಿರೋ ಸರ್ವಿಸಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ತುಂಬ ಜನ ಬರ್ತಾ ಇದ್ದಾರೆ, ವಿಕ್ಟೋರಿಯಲ್ಲಿ ಕೆಲಸ ಮಾಡಿರೋರು, ಜಯದೇವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿರೋರು ಎಲ್ಲ ಯಾಕೆ ಬರ್ತಾರೆ ಅಂದರೆ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಅವರಿಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು, ನಮ್ಮ ಜನಕ್ಕೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಸಿಗಬೇಕು ಅನ್ನೋವಂಥ ಕನ್ಸರ್ನಿಂದ ಮಾಡ್ತಾಯಿದ್ದೀವಿ. ಇದರದ್ದೆಲ್ಲ ದೂರದೃಷ್ಟಿ ಹಾಸ್ಪಿಟ್ಲಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಜನಕ್ಕೆ ಕೊಡಬೇಕು, ಅದು ಅವ್ರ ರೈಟ್ಸ್. ಬೇರೆ ಎಲ್ಲೋ ಅವ್ರ ಸರ್ವಿಸಸ್ಗೆ ಹುಡ್ಕೊಂಡು ಹೋಗಬಾರ್ದು, ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸಸ್ ಸಿಗಬೇಕು ಅವ್ರ ಮಕ್ಕಳಿಗೆ ಅನ್ನುವಂಥ ದೂರದೃಷ್ಟಿ. ಯಾರಾದರೂ ಆಗಿರಲಿ, ಕಾರ್ಮಿಕರೇ ಅಂತಲ್ಲ, ಬಡವ್ರು ಬರಲಿ, ರೈತರು ಬರಲಿ, ತಾಲೂಕು ಹಾಸ್ಪಿಟ್ಲು ಡಿಸ್ಟಿಕ್ ಲೆವೆಲ್ ಹಾಸ್ಪಿಟ್ಲಿಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋಣ ಅಂತ ಒಂದು ಕನ್ಸರ್ನಿಂದ ನಾನೇ ನಮಗೆ ಡೆವಲಪ್ಮೆಂಟಿಗೆ ಕೊಟ್ಟಿರೋ ಅಂಥ ಅನುದಾನನ ಸಿ ಎಮ್ IDP CM ಸ್ಪೆಷಲ್ ಗ್ರ್ಯಾಂಟ್ನ ನಾನು ಹಾಸ್ಪಿಟಲ್ಗೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ನಾವು. The stone old so this new construction in the vacant place. ನಾವು ಇಲ್ಲಿ ನಿಂತಿದ್ದೀವಿ, ಆ ಜಾಗದಲ್ಲಿ ಬರುತ್ತೆ. Entry door ಎಲ್ಲಿದೆ? ಹಳೆ ಎಂಟ್ರಿ ಡೋರ್. ಹಳೆ ಎಂಟ್ರಿ ಇದಕ್ಕೆ ಇದಕ್ಕೆ ಬೇರೆ ಎಂಟ್ರಿ ಇರುತ್ತೆ. ಇದಕ್ಕೆ towards which side ಅಮ್ಮ? towards north or towards east ಅಮ್ಮ? ಇದಕ್ಕೆ ಎರಡು ಎಂಟ್ರೆನ್ಸ್ ಇದೆ. ನಾರ್ತ್ ಬರುತ್ತೆ. ಹಳೆ ಬ್ಲಾಕ್ಗೆ ಕನೆಕ್ಟ್ ಮಾಡೋದು, ಆಚೆಯಿಂದ ನಾವು ಆಕ್ಚುಲಿ ಆಕ್ಸೆಸ್ ಕೊಡಲ್ಲ, ಹಳೆ ಬ್ಲಾಕ್ನಿಂದನೇ ಕೊಡ್ತೀವಿ ಮೇಡಮ್. ಯಾಕಂದ್ರೆ ಅಲ್ಲಿ ಓಟಿ ಅಲ್ಲಿ ಲೇಬರ್ ಆಂಬ್ಯುಲೆನ್ಸ್ ಬರಲಿಕ್ಕೆ ಆ ರೋಡೇ ಕರೆಕ್ಟು, ಅಲ್ಲಿಂದ ಕನೆಕ್ಟಿವಿಟಿಗೆ ತಗೋತಾ ಇದ್ದೀವಿ. ಬಟ್ ಇದೊಂದು ಎಂಟ್ರಿ ನಾನು ಹೇಳಿದ್ದೀನಿ, ಎಂಟ್ರಿ ಅಥವಾ ಎಕ್ಸಿಟ್ಗೆ ಒಂದು ಡೋರ್ ಇರಲಿ ಅಂತ ಹೇಳಿದ್ದೀನಿ. ಈಸ್ಟ್ ಸೈಡ್ ಬರುತ್ತೆ ಅಂದಿದ್ರು, ಅದಕ್ಕೆ ಇರಲಿ ಅಂತ ಹೇಳಿದ್ದೀನಿ. ವೆದರ್ ನಾಟ್ ದ ಸೌತ್. ಇವರೇ ಎರಡು ಲಿಫ್ಟಾ ಸಿಂಗಲ್ ಲಿಫ್ಟ್ ಮಾಡಿ? ಸಿಂಗಲ್ ಲಿಫ್ಟ್. ವಾಟ್ ವಿಲ್ ಬಿ ದಿ ಕೆಪಾಸಿಟಿ? 20 ಬೆಡೆಡ್ ಬೆಡ್, 20 ಪ್ಯಾಸೆಂಜರ್ ಅಂದರೆ ಬೆಡ್ ಲಿಫ್ಟ್ ಆಗುತ್ತೆ. ಸ್ಟ್ರೆಚರ್ ಎಲ್ಲ ಎತ್ಕೊಂಡು ಹೋಗ್ಬೋದು. ಲಿಫ್ಟ್ದು ಹೇಳ್ತಾ ಇದ್ದಾರೆ, ಲಿಫ್ಟ್ದು ಕೆಪಾಸಿಟಿ 20 ಪ್ಯಾಸೆಂಜರ್ಸ್, 20 ಪ್ಯಾಸೆಂಜರ್ಸ್ದು ಲಿಫ್ಟ್ ಇನ್ಕ್ಲೂಡಿಂಗ್ ಇದು ಬೆಡ್ ರ್ಯಾಂಪ್ ಇರುತ್ತೆ ಅಂತ. ಈ ಥರದ್ದೇ ಒಂದು ಸ್ಟ್ರೆಚರ್ ಮೂವ್ ಮಾಡುವಂಥ ಒಂದು ಲಿಫ್ಟು ಪ್ರಾವಿಷನ್ ಮಾಡಿಕೊಂಡು ಅದಕ್ಕೆ 2 crores ಆಲ್ರೆಡಿ ರಿಸರ್ವ್ ಆಗಿದೆ. ಟೆಂಡರ್ ಪ್ರೊಸೆಸ್ ಕೂಡ ಆಗಿದೆ, ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಆ ಸ್ಪೇಸ್ನ ನೀಟಾಗಿ ಉಪಯೋಗ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರನೇ ಡಿಸೆಂಬರ್ವರೆಗೂ ವೆಯ್ಟ್ ಮಾಡಿ ಈ ಸ್ಟ್ರಕ್ಚರ್ಸ್ ಮುಗ್ದೋಗ್ಲಿ. ಅದಾದಮೇಲೆ ಇದಕ್ಕೆ ಮಾನ್ಯತೆ ಕೊಡಿ ಅಂತಂದರೆ ಸ್ಟಾಫು, ನರ್ಸು 4 ಜನ ಕೊಡಿ, 10 ಜನ ಕೊಡಿ, ಡಾಕ್ಟರ್ಸ್ನ ಕೊಟ್ಟಿದ್ದಾರೆ. ಆದರೆ ನಮಗೆ ಸ್ಟಾಫು ಮೇಂಟೆನೆನ್ಸ್ ಮಾಡುವಂಥ ನರ್ಸಿಂಗ್ ಸ್ಟಾಫ್ ಎಲ್ಲ ಬೇಕಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡ್ತಿರೋದು, ನಮ್ಮಲ್ಲಿ 280 ಬೆಡ್ಗಿಂತ ಜಾಸ್ತಿ ಇವಾಗಿರೋದ್ರಿಂದ ಮೋರ್ ದೆನ್ 320 ಬೆಡ್ ಕೌಂಟ್ ಆಗೋದ್ರಿಂದ ನಮ್ಮದು ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಈಕ್ವಲೆಂಟ್ ಸೇಮ್ ಇರೋದ್ರಿಂದ ಅದ್ರ ಸ್ಟೇಟಸ್ ನಮಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಲೆವೆಲ್ ಮೇಡಮ್ MRI CT ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದೇ ನೆಕ್ಸ್ಟ್ ಬರೋವರೆಗೂ ವೆಯ್ಟ್ ಮಾಡೋಣ. ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ಫಸ್ಟ್ ಏಡ್ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಕಳಿಸೋ ಥರ ಡಾಕ್ಟರ್ ಸುರೇಶ್ ಅವರು ಹೇಳಿದ್ರು. ಬಟ್ ಆ ಬಿಲ್ಡಿಂಗ್ ಎಲ್ಲ ICU ಏನು ಆಗಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದ್ರೂ ಅವ್ರಿಗೆ ಫಸ್ಟ್ ಏಡ್ ಕೊಡೋಕೆ ಲಿಫ್ಟ್ ಕೂಡ ವರ್ಕ್ ಆಗಿಲ್ಲ. ಅದು ಕೆಲಸ ಮಾಡುವಾಗ ಆ ಒಂದು ಕನ್ಸರ್ನಿಂದಾನೇ ಎಲ್ಲನೂ ಮಾಡಿದ್ದು. ನಾವು ಮೊದಲು ಇಲ್ಲಿ ಏನು ಹಾರ್ಟ್ ಪೇಷಂಟ್ಸ್ ಬರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಂಥ ದೂರದೃಷ್ಟಿಯಿಂದನೇ ಇವರಿಗೆ ಏನೆಲ್ಲ ಸಪೋರ್ಟಿಂಗ್ ಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಏನು ಬೇಕಾಗಿದ್ದಾರೆ, ಡಾಕ್ಟರ್ಸ್ ಏನು ಬೇಕಾಗಿದ್ದಾರೆ, ಆ ಟ್ರೀಟ್ಮೆಂಟ್ನ ಫಾಲೋ ಅಪ್ ಮಾಡಿ ಮತ್ತು ಇನ್ನು ಬೇರೆ ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕಂದ್ರೆ ದೆರ್ ಇಸ್ ಎ ಪ್ರೊಸೀಜರ್. ಬಟ್ ಈಗೂ ಕೂಡ ಇದು ಎನಿ ಎಮರ್ಜೆನ್ಸಿ ಪೇಷಂಟ್ನ, ಹಾರ್ಟ್ ಅಟ್ಯಾಕ್ ಪೇಷಂಟ್ನ ಟ್ರೀಟ್ ಮಾಡುವಂಥ ಒಂದು ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಇವರು ಅವೇರ್ನೆಸ್ ಕೊಟ್ಟಿಲ್ಲ.
ತಪ್ಪು ಮಾಡಿದ್ದಾರೆ. ಅವೇರ್ನೆಸ್ ಜಯದೇವ ಅವರು ಡೈರೆಕ್ಟ್ ವಿಡಿಯೋ ಕಾಲಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲಿ ಐಸಿನೇ ನೀವು ಇನ್ನೂ ರೆಡಿ ಮಾಡಿಲ್ವಲ್ಲ ಮೇಡಮ್. ನೈಟಲ್ಲಿ ಆಂಬುಲೆನ್ಸ್ ಇರೋದಿಲ್ಲ ಮೇಡಮ್. ಸ್ವಲ್ಪ ಇಶ್ಯೂಸ್ ಇದೆ ಮೇಡಮ್, ಹೋರಾಡ್ತಾ ಇದ್ದಾರೆ. ಸ್ಟಾಫ್ ಇಶ್ಯೂ ಬಂದ ತಕ್ಷಣ ರೆಡಿ ಇದೆ, ಐಸಿಯು ರೆಡಿ ಇದೆ. ಸ್ಟಾಫ್ಗಳು ಬಂದ ತಕ್ಷಣ ಸ್ಟಾಫ್ಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಇವರು ಇನ್ಸಫಿಷಿಯೆಂಟ್ ಸ್ಟಾಫ್ ಅಂತ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಒಂದೇ ತಗೊಳ್ಳೋದಕ್ಕೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವ್ರು ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಬೇಕು. ಆ ಎಮರ್ಜೆನ್ಸಿ ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಸ್ಟಾಫು ಮತ್ತು ಇವ್ರನ್ನ ಟ್ರೈನ್ ಮಾಡಿ ಅದಕ್ಕೆ ರಿಸರ್ವ್ ಮಾಡಬೇಕು. ಅದು ಇವ್ರ ಡಿಮ್ಯಾಂಡ್. KGF ಅಲ್ಲಿ ಮೇಡಮ್ ಜನರಲ್ ಹಾಸ್ಪಿಟಲ್ ಒಂದು ಬಿಟ್ಟರೆ ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಮೇಡಮ್. ನೈಟ್ ಏನಾದ್ರು ತೊಂದರೆ ಆದರೆ ಸ್ಟ್ರೈಟ್ ಇಲ್ಲೇ ಬರೋದು. ಯಾವ ಪ್ರೈವೇಟ್ ನೈಟಲ್ಲಿ ಆಂಬುಲೆನ್ಸ್ ಇರೋದಿಲ್ಲ ಮೇಡಮ್. ಆಂಬುಲೆನ್ಸ್ ಕೊಡ್ತಾ ಇದೆ ಮೇಡಮ್ ನೈಟ್. 108 ಇಲ್ಲಿಗೆ ಸಪ್ರೇಟ್ ಪ್ರಾವಿಷನ್ ಮಾಡೋಣ. ಈಗಿರುವಂಥದ್ದು ಲೈಫ್ ಸಪೋರ್ಟ್ ಮತ್ತು ವಿತೌಟ್ ಲೈಫ್ ಸಪೋರ್ಟ್ 2 ಅಡ್ವಾನ್ಸ್ಡ್ ಆ್ಯಂಬುಲೆನ್ಸಸ್ ಇದೆ. ಅದು ಪೇಷಂಟ್ನ ಇಲ್ಲಿಂದ ಕ್ರಿಟಿಕಲ್ ಕೇರ್ ಇದ್ದಾಗ ಇದು ಮಾಡೋದಕ್ಕೆ. ಅದು 108 ಅಲ್ಲ, ಎನಿ ಎಮರ್ಜೆನ್ಸಿಗೆ 108 ಬರುತ್ತೆ. ಎನಿ ಎಮರ್ಜೆನ್ಸಿ ಆಕ್ಸಿಡೆಂಟ್ ಇನ್ಕ್ಲೂಡಿಂಗ್ ಎನಿ ಫೀಲ್ಡಲ್ಲಿ ಏನೇ ಆದರೂ 108 ಇಲ್ಲೋ 102 ಇರಬೇಕಾಯ್ತು. ಬಟ್ ಇದು ಆ್ಯಂಬುಲೆನ್ಸ್ ಸರ್ವಿಸಸ್ಸು ಏನಾದರೂ ಇಲ್ಲಿ ಪೇಷಂಟ್ ಇದ್ದಾಗ ಏನೇ ಎಮರ್ಜೆನ್ಸಿ ಬಂದರೂ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅದು ಲೈಫ್ ಸಪೋರ್ಟ್ ಇರುವಂಥ ಆ್ಯಂಬುಲೆನ್ಸಸ್ ಸರ್ವಿಸಸ್ ಇದೆ.